ಏನ್ ಕೊಚ್ಚೆ ನೀರು? ಬೆಂಗಳೂರಲ್ಲಿ ಉಪಯೋಗಿಸಿದ ನೀರು, ಸ್ನಾನ ಮಾಡಿದ್ದು, ಊಟ ಮಾಡಿದ್ದು, ತೊಳ್ಕೊಂಡಿದ್ದು ನೀರೇನಿರುತ್ತೆ ಆ ನೀರನ್ನ 2 ಹಂತದಲ್ಲಿ ಶುದ್ಧೀಕರಣ ಮಾಡಿ ಕೆರೆಗಳಿಗೆ ತುಂಬೋದು. ವ್ಯವಸಾಯಕ್ಕೆ ಕೊಡೋದಲ್ಲ, ಕುಡಿಯೋದಕ್ಕೆ ನೀರು ಕೊಡೋದಲ್ಲ. ಆ ನೀರನ್ನ ಇಲ್ಲಿಗೆ ತುಂಬಿಸೋದಕ್ಕೆ ಅದಕ್ಕೊಂದು ರೀತಿ ರಿವಾಜು ಎಲ್ಲ ಮಾಡಿ ಸರ್ಕಾರ ವ್ಯವಸ್ಥೆ ಮಾಡಿದ ಮೇಲೆ 30-35 ವರ್ಷಗಳ ಕೆಳಗೆ ಬತ್ತು ಹೋಗಿದ್ದ ಕೆರೆಗಳೆಲ್ಲ ತುಂಬಿಕೊಂಡು, ಅಗ್ರಹಾರದ ಕೆರೆಯಲ್ಲೂ ಮೀನುಗಳೇ, ಮುದವಾಡಿ ಕೆರೆಗಳಲ್ಲೂ ಮೀನುಗಳೇ. ಜನ ಟೂರಿಸ್ಟ್ ಸೆಂಟರ್ಗೆ ಬಂದ್ಬಿಟ್ಟು ಎಲ್ಲಿ ನೋಡಿದ್ರು ಮೀನುಗಳು. ಚಿಲ್ಪಿನಲ್ಲಿ ಕೆರೆ ತುಂಬಿ ಹಾಕಿ ಅವಾಗೆಲ್ಲ ನನಗೇನು ಬಗೀರ್ತಾನಂತೆ, ಇನ್ನೊಂದು ಮತ್ತೊಂದು ನನಗ್ ಗೊತ್ತಿರಲಿಲ್ಲ. ಬಗೀರ್ತ ಅಂದ್ರೆ ಮಲಗಿಸಿ ನಾಮ ಹಾಕೋದು ಅಂತ. ಸ್ವಲ್ಪ ಬ್ಯಾಲೆನ್ಸ್ ಕಳ್ಕೊಳ್ಳೋನಾದ್ರೆ ಅಲ್ಲೇ ಬಿದ್ದು ಅಲ್ಲಿಗೆಲ್ಲ ಉದುರೋಗ್ಬಿಡ್ಬೇಕಾಯ್ತು. ಹಂಗೆಲ್ಲ ಮಾಡಾಕ್ಬಿಟ್ಟು ಇನ್ನೇನೋ ಮಾಡ್ಬಿಡ್ತಾರಪ್ಪ ಇವ್ರು ನನ್ನಷ್ಟು. ಮೋಸಕ್ಕೂ ಕೂಡ ಒಂದು ಹದ್ದಿರುತ್ತಲ್ವಾ. ಆಯ್ತಪ್ಪ, ಸೋಲಿಸ್ಬೇಕಾಗಿತ್ತು ನೀವು. ಕೊಚ್ಚೆ ನೀರು, ಈ ನೀರು ನಾವು ಉಪಯೋಗಿಸೋದಕ್ಕೆ ಮೊದಲು ಬೆಂಗಳೂರಲ್ಲಿ ಜನ ಸ್ನಾನ ಮಾಡ್ತಾ ಇದ್ರ ಇಲ್ವೋ? ಊಟ ಮಾಡಿ ಕೈ ತೊಳ್ಕೊಳ್ತಾ ಇದ್ರ ಇಲ್ವೋ? ಕಕ್ಕಸ್ ಹೋದ್ಮೇಲೆ ಮುಕ್ಲಿ ತೊಳ್ಕೊಳ್ತಾ ಇದ್ರ ಇಲ್ವೋ? ಆವಾಗ ಎಲ್ಲಿ ಹೋಗ್ತಾ ಇತ್ತು ನೀರು? ಎಲ್ಲಿಗೆ ಹೋಗ್ತಾ ಇತ್ತು? ತಮಿಳ್ನಾಡಿಗೆ ನೀರು ಹೋಗಿ ಗೊಬ್ಬರ ಕೂಡ ಹಾಕೋ ಕೆಲಸ ಇಲ್ಲದೆ 3,000 ಎಕರೆ ಒಳಗೆ ವರ್ಷದಲ್ಲಿ 3 ಬೆಳೆ ತೆಗಿತೆ. ಅವ್ರಿಗೆ ಲಾಸ್. ಅವ್ರು ಕೊಟ್ಟು ಎಂಜಲ್ ಕಾಸು ತಗೊಂಡು ಇಲ್ಲಿ ಕೇಸುಗಳಾಗ್ತಾರೆ. ಸಾರ್ವಜನಿಕ ಹಿತಾನಂತೆ ಹಾವುಗಳು ಸತ್ತೋಗ್ತಾ ಇದೆ, ಚೇಳುಗಳು ಸತ್ತೋಗ್ತಾ ಇದೆ, ಕಪ್ಪೆಗಳು ಸತ್ತೋಗ್ತಾ ಇದೆ, ಮೀನುಗಳು ಸತ್ತೋಗ್ತಾ ಇದೆ. ರಮೇಶ್ ಕುಮಾರ್ ಜನನ್ನೆಲ್ಲ ಎಷ್ಟು ಜನ ಸತ್ತೋದ್ರಪ್ಪ ಇಲ್ಲೆಲ್ಲ? ಅಗ್ರಹಾರದವ್ರು ಇದ್ದೀರಿ, ಮುದವಾಡಿಯವ್ರು ಇದ್ದೀರಿ, ಕೋಲಾರ ತಾಲೂಕಿನವ್ರು ಎಷ್ಟೆಷ್ಟು ಜನ ಸತ್ತೋದ್ರು ಹೇಳ್ರಪ್ಪ ಸ್ವಲ್ಪ. ಅವ್ರು ಯಾರು ಸಾಯ್ಲಿಲ್ಲ, ಇವ್ರು ಸತ್ತೋಗ್ಬಿಟ್ರು. ಒಂದ್ ಕಡೆಗೆ ಅನರ್ಹ ಆಗೋದವ್ರು, ಇನ್ನೊಂದ್ ಕಡೆಗೆ ನೀರಿನವರು, ಕೊಚ್ಚೆ ನೀರು, ಇನ್ನೊಂದ್ ಕಡೆಗೆ ಮಾವಣ್ಣ ಹೊಡಿ ಚೇಸಿನಾಡು ಮುಗಿಚಲ್ಲವೇ ಇನ್ನೇ. ಎಷ್ಟು ಜನನಪ್ಪ ನನ್ನ ಮೇಲೆ ಬೀಳೋದು? ಹೇಳಿ ಕೇಳಿ, ನಾನ್ ಬ್ರಾಹ್ಮಣ, ದಿಕ್ಕ್ಯಾರು ನನಗೆ? ಮಹಾಭಾರತದಲ್ಲಿ ಕರ್ಣ ಬರ್ತಾನೆ. ಅವನು ಕುಂತಿ ಮಗ. ಕುಂತಿದೇವಿ ಪೂಜೆ ಮಾಡುವಾಗ, ವ್ರತ ಮಾಡುವಾಗ ಸೂರ್ಯ ಆಕೆಗೆ ವರ ಕೊಟ್ಟು ಬಿಡ್ತಾನೆ. ನಿನ್ಗೆ ಏನ್ ಬೇಕೋ ವರ ತಗೊಳಮ್ಮ, 5 ವರ ಅಂದ್ರೆ ಒಂದು ಪರೀಕ್ಷೆ ಮಾಡಕ್ಕೆ ಅಂತ ನನಗೊಂದು ಒಳ್ಳೆ ಮಗನ್ ಕೊಡುತ್ತೆ. ಅವಳಿಗೆ ಲಗ್ನನೇ ಆಗಿದೆ. ಸೂರ್ಯ ನೀನ್ ವರ ಕೇಳಿದಿಲ್ಲ, ಮಗು ಕೊಟ್ಟು ಬಿಡ್ತೀನಿ ಅಂತ. ಮದುವೆ ಆಗಿಲ್ಲ, ಮಗು ಹುಟ್ಬಿಡ್ತೀನಿ, ಹೆಂಗೆ? ಆವಾಗ ಎದುರ್ಕೊಂಡು ಅದನ್ನ ತಗೊಂಡು ನದಿಗೆ ಬಿಸಾಕ್ಬಿಡ್ತಾಳ ಅಮ್ಮ. ಸೊ ತಾಯಿಗೆ ಬೇಡ ಮಗು, ತೆಗೆದು ನದಿಗೆ ಬಿಸಾಕ್ಬಿಟ್ರು. ಅವ್ರ್ಯಾರೋ ಬೆಸ್ತರವ್ರ ಪುಣ್ಯಕ್ಕೆ ಅವ್ರು ಸಾಕಿದ್ರು. ವಿದ್ಯೆ ಕಲ್ತ್ಕೋಬೇಕು ಅಂತ ಪರಶುರಾಮನ ಹತ್ರಕ್ಕೆ ಹೋಗ್ತಾನೆ. ಅವನು ಬ್ರಾಹ್ಮಣರವನು, ಅವನಿಗೆ ಕ್ಷತ್ರಿಯರನ್ನ ಕಂಡ್ರೆ ಆಗೋದಿಲ್ಲ. ಇವನು ಸುಳ್ಳು ಹೇಳ್ತಾನೆ ಕರ್ಣ, ವಿದ್ಯೆ ಕಲ್ತ್ಕೋಬೇಕು ಅಂತ. ನಾನು ಬ್ರಾಹ್ಮಣರವನೇ. ಒಂದ್ ದಿವಸ ಮಲಗಿದ್ರೆ ಅವನ್ ತೊಡೆ ಮೇಲೆ ಮಲ್ಕೊಳ್ತಾನೆ ಪರಶುರಾಮ. ಒಂದ್ ತುಂಬಿ ಬಂದು ಕಚ್ಚಿಬಿಡುತ್ತೆ, ರಕ್ತ ಬರುತ್ತೆ. ಆ ರಕ್ತ ಅಲ್ಲೋಗಿ ಇಲ್ಲೋಗಿ ಪರಶುರಾಮನ ತೊಡೆಗೆ ಏನಪ್ಪ ತಣ್ಣಗಾಗ್ತೈತೆ ಅಂತ ಎದ್ದು ನೋಡಿದ್ರೆ ರಕ್ತ. ಕರ್ಣನ್ ಕೇಳ್ತಾರೆ, ನಿನ್ ನಿಜವಾದ ಜಾತಿ ಯಾವ್ದು ಹೇಳು? ಬ್ರಾಹ್ಮಣರವನ್ನಾಗಿದ್ರೆ ಇಷ್ಟು ತುಂಬಿ ಕಚ್ಚಿ ರಕ್ತ ಬಂದಿದ್ದು ನೀನ್ ತಡ್ಕೊಳ್ತಾ ಇಲ್ಲ, ಕಿರ್ಚಾಡ್ಬಿಡ್ತಿದ್ದೆ, ನೀನು ಕ್ಷತ್ರಿಯ ಇರ್ಬೇಕು. ಆವಾಗ ನಾನು ನಿಂತವನು, ಹೋಗು ನೀನು ನಾನು ಹೇಳ್ಕೊಟ್ಟು ಪಾಠ ಎಲ್ಲ ನಾಶ ಆಗೋಗ್ಲಿ ಅಂತ ಹೇಳ್ತೇನೆ. ಅವ್ರ ಅಮ್ಮ ವರ ಕೇಳಿದ್ಲು, ಮದ್ವೆ ಆಗಿಲ್ಲ, ಉಟ್ಬಿಟ್ಟ, ನದಿಗೆ ಬಿಸಾಕ್ಬಿಟ್ಲು. ಮೇಷ್ಟ್ರು ಪಾಠ ಹೇಳಿದ್ದನ್ನೆಲ್ಲ ಹಿಂದಕ್ಕೆ ತಗೊಂಡ್ಬಿಟ್ಟ. ಅದ್ಯಾವುದೋ ಮಗು ತುಪ್ಪ ಏನೋ ತಗೊಂಡೋಗ್ತಾ ಬಿದ್ದೋಗುತ್ತೆ. ಆ ಮಗು ಅಳ್ತಾ ಇದ್ರೆ ಆ ಮಣ್ಣೆಲ್ಲ ತೆಗೆದು ಹಿಂಡಿ ತುಪ್ಪ ಕೊಡ್ತಾನೆ. ಭೂದೇವಿ ಬಂದು ನನಗಿಷ್ಟು ಹಿಂಸೆ ಕೊಟ್ಟು ನೀನ್ ನಾಶ ಆಗೋಗು ಅಂತ ಭೂದೇವಿದು ಶಾಪ. ಅವನಿಗೆ 2 ಈ ವಜ್ರ ಕವಚಗಳು, ಕಿವಿಯಲ್ಲಿ ಕುಂಡಲ ಕೊಟ್ಟಿರ್ತಾರೆ. ಯುದ್ಧರಂಗದಲ್ಲಿ ಅವ್ರ ಅಮ್ಮನೇ ಬಂದು ಕೇಳ್ತಾರೆ, ಇವನ್ ದಾನಶೂರ ಕರ್ಣ, ಇವನು ಯಾರೇನ್ ಕೇಳಿದ್ರು ಇಲ್ಲ ಅನ್ನೋದಿಲ್ಲ. ಸ್ವಂತ ಅವ್ರ ಅಮ್ಮ ಕುಂತಿದ್ದೇವಿ, ಅವೆರಡು ಕೊಡಪ್ಪ ಅಂತ. ಅದು ಕೊಟ್ರೆ ಸತ್ತೋಗ್ತಾನೆ.
ಮಗ ಸತ್ತೋಗ್ಲಿ ಅಂತ ಹೇಳಿ ತಾಯಿನ ಬಂದು ಕೇಳಿದ್ಮೇಲೆ ಏನ್ರಿ ಮಾಡೋದ್ ಕರ್ಣ? ವಂಶಕ್ಕೆ ದೊಡ್ಡವನು ಭೀಷ್ಮ, ಅವನು ವಿರೋಧ. ನನಗೆ ಶಾಪ ಕೊಟ್ಟವರು, ವಿರೋಧ ಮಾಡಿದವರು, ತೊಂದರೆ ಮಾಡಿದವರು, ಅವರು ಇವರು, ಭೀಷ್ಮನೋ ಗೊತ್ತಿಲ್ಲ, ಕೃಷ್ಣನೋ ಗೊತ್ತಿಲ್ಲ, ಪರಶುರಾಮನೋ ಗೊತ್ತಿಲ್ಲ, ಕುಂತಿನೋ ಗೊತ್ತಿಲ್ಲ. ನಾನು ಯಾಕೆ ಒಬ್ಬರು ನನ್ನಲ್ಲಿ ನನಗೇನು ದುಃಖ ಇಲ್ಲ. ನನಗೆ ದುಃಖ ಇರೋದು ನನ್ನ ಹೆಂಡತಿ ಬದುಕಿದ್ದಾಗ ಅವಳನ್ನ ಒಂದು ಸಿನಿಮಾಕ್ಕೂ ಕೂಡ ಕರ್ಕೊಂಡು ಹೋದದ್ದು ನನಗೆ ನೆನಪಿಲ್ಲ. ಫೆಬ್ರವರಿ ತಿಂಗಳಲ್ಲಿ ಅವಳು ಕಳೆದೋಗಿದ್ಲು. ಮೇ ತಿಂಗಳಲ್ಲಿ ತಾವೆಲ್ಲ ದೊಡ್ಡ ಮನ್ಸು ಮಾಡಿ ನನ್ನ ತಿರುಪತಿ ಕಳಿಸಿದ್ರಿ. ಬದುಕಿದ್ದಾಗಂತೂ ಅವಳ ಜೊತೆಗೆ ಇರಕ್ಕಾಗ್ಲಿಲ್ಲ ಅಂತ ನಮ್ಮ ಬ್ರಾಹ್ಮಣರ ಕುಲ ಆಚಾರದ ಪ್ರಕಾರ ಸತ್ತೋದ್ರೆ ಸುಡ್ತಾರೆ. ನಾನು ಅವತ್ತು ಸುಡಕ್ಕೆ ಒಪ್ಕೊಳ್ಳಿಲ್ಲ. ಬೇಡಪ್ಪ, ತೋಟದಲ್ಲಿ ಹಾಕೊಂಡಿರ್ತೀನಿ, ಏನೋ ಬೇಜಾರಾದಾಗ ಅಲ್ಲಿ ಕೂತ್ಕೊಳ್ತೀನಿ, ಅವಳ ಜೊತೆಗಿದ್ದಂಗೆ ಆಗುತ್ತೆ ಅಂತ. ನಾನು ಯಾವ ಪೂಜೆಗಳು ಮಾಡಲಿಲ್ಲ, ಪದ್ಧತಿನೂ ಮಾಡಲಿಲ್ಲ. ಆ ಕ್ಯಾಸ್ಟು ಈ ಕ್ಯಾಸ್ಟು ಯಾವುದು ನೋಡಲಿಲ್ಲ. ಯಾವ ಬ್ರಾಹ್ಮಣರು ಮಾತ್ರ ಅವರೇ ತಗೊಂಡೋದ್ರು, ಗುಣಿಗೆ ಹಾಕಿದ್ರು. ಈಗ ಸಾಧ್ಯ ಆದಷ್ಟು ಮಟ್ಟಿಗೆ ದಿವಸ ಒಂದ್ಸಲ ಹೋಗಿ ಅವಳ ಹತ್ರ ಕೂತ್ಕೊಳ್ತೀನಿ. ತಪ್ಪಾಯ್ತಮ್ಮ, ನೀನು ಸರಿಯಾಗಿ ನೋಡ್ಕೊಳ್ಳಿಲ್ಲ, ನಾನು ನನ್ನ ಕಷ್ಟ ವಿಚಾರಿಸಲಿಲ್ಲ, ಅಷ್ಟೇ ದುಃಖ. ಆ ದುಃಖದಲ್ಲಿ ನೀವು ಒಂದು ಈ ಕೆಲಸ ಮಾಡ್ಬಿಟ್ರಲ್ಲ, ನಿಮ್ಗೆ ಪುಣ್ಯ ಬರಲಿ, ನಿಮ್ಮ ಮಕ್ಕಳು ಚೆನ್ನಾಗಿರ್ಲಿ, ನಿಮ್ಗೆ ಇನ್ನೂ ದೊಡ್ಡ ದೊಡ್ಡ ಅಧಿಕಾರಿಗಳು ಸಿಗ್ಲಿ ಅಂತ ದೇವ್ರ ಪ್ರಾರ್ಥನೆ. ಏನ್ ಹೇಳಿ ನಾನು? ಮೋದಿ ಸಾಹೇಬ್ರು, ಕುಮಾರಸ್ವಾಮಿ ಸಾಹೇಬ್ರು, ದೇವೇಗೌಡರು ಇವರೆಲ್ಲ ಒಂದಾಗಿದ್ದಾರೆ. ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದಲ್ಲಿ 11 ತಿಂಗಳ ಕೆಳಗೆ ನಡೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಅವ್ರು ಬೇರೆ ಬೇರೆ ಇದ್ರ, ಒಗ್ಗಟ್ಟಾಗಿರ್ಲಿಲ್ವಾ? ಈಗ ಜಿಲ್ಲೆ ಬಿಜೆಪಿ ಅಧ್ಯಕ್ಷ ಯಾರು? ಅದ್ಯಾರೋ ಡಾಕ್ಟರ್ ವೇಣುಗೋಪಾಲ, ರಾಮಗೋಪಾಲ ಏನೋ, ಆತ ಕ್ಯಾಂಡಿಡೇಟ್ ಆಗಬೇಕಾಗಿ. ಆ ಗುಂಜೂರು ಶ್ರೀನಿವಾಸ ರೆಡ್ಡಿ ಅಂತ ಒಬ್ಬ ಯಾರೋ ಅಲ್ಲಿಂದ ಬಂದು ಎಲ್ಲ ಊರುಗಳಲ್ಲೂ ದೇವಸ್ಥಾನಕ್ಕೆ ಕೊಡ್ತೀನಿ, ಅಯ್ಯಪ್ಪ ಕಳಿಸ್ತೀನಿ ಅಂತ ದುಡ್ಡುಗಳು ಕೊಟ್ಕೊಂಡು ತಿರುಗ್ತಾ ಇದ್ದ. ರಾತ್ರಿ ಬಿಜೆಪಿ ಅವನಿಗೆ ಹಾಕ್ಬಿಟ್ರು, ತಗ್ಲಾಕ್ಬಿಟ್ರು ಕ್ಯಾಂಡಿಡೇಟ್. ಗುಂಜೂರ್ಗೂ ಈ ತಾಲೂಕು ಸಂಬಂಧ ಇಲ್ಲ. ಇವರೆಲ್ಲ ಬಿಜೆಪಿಯವರೆಲ್ಲ ಅಲ್ಲಿ ಸೇರ್ಕೊಂಡ್ಬಿಟ್ರು. ಅನರ್ಹರು, ಬಿಜೆಪಿ, JDS, ನಮ್ಮ ಮನೋಹರ್ ನೋಡಿಚೇಶ ಈ ಪಾರ್ಟಿಗಳು, ಕೊಚ್ಚೆ ನೀರಿನವರು, ಕಾಂಗ್ರೆಸ್ ಅಲ್ಲೂ ಕೆಲವ್ರಿಗೆ ಅಸಮಾಧಾನ ನನ್ನ ಮೇಲೆ. ಈಗ ಅದಂತದ್ದು ಒಂದು ಬಿಲ್ ತಂದಿದ್ದೆ, ಬಡವರು ಆಸ್ಪತ್ರೆಗಳಿಗೆ ಹೋದ್ರೆ ಕಷ್ಟ ಆಗ್ತಾ ಇದೆ, ಇದನ್ನ ಹತೋಟಿಗೆ ತರದೆ ಹೋದ್ರೆ ಮುಂದಕ್ಕೆ ಬಡವರು ಯಾರು ಟ್ರೀಟ್ಮೆಂಟ್ ತಗೊಳಕ್ ಆಗೋದಿಲ್ಲಪ್ಪ, ಸತ್ತು ಹೋಗ್ತಾರೆ ಅಂತ ಹೇಳಿದೆ. ಅದ್ರ ಡೀಟೇಲ್ಸ್ ಏನ್ ಬೇಕಾಗಿಲ್ಲ. ಅದಕ್ಕೆ ಡಾಕ್ಟರ್ಗಳೆಲ್ಲ ವಿರೋಧ. ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ವ್ಯಾಪಾರ ಮಾಡಿಕೊಂಡು ಡಾಕ್ಟರ್ಗಳು ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡೋರು, ನಾನು ಅವ್ರನ್ನ ಕಂಟ್ರೋಲ್ ಮಾಡ್ಬೇಕು ಅಂದ್ರೆ ಅವ್ರು ನನ್ನ ವಿರೋಧ ಮಾಡಿದೆ ಅಂತಾನ. ಇಷ್ಟು ಜನ ವಿರೋಧ ಇದ್ರು ನಾನ್ ನಂಬಿದ್ದದ್ದು ಯಾರನ್ನಂದ್ರೆ ನಿಮ್ಮನ್ನ. ಪಾಪ ನಿಮಗೂ ಏನೋ ಬೇಸರ ಆಯ್ತು. ఉన్నీళ్ళు ఎక్కడ పోతాడు స్వామి, మళ్ళా వస్తాడు. ఈ పద్యం ఇస్తుంది, ఈ పద్యం ఇంతేనేంపా, ఇంకేం లేదేంపా అంత.